ಒಂದು ರಾಜ್ಯ ಸಿಕ್ಕಿದೆ ಅಂದರೆ ಸಂತೋಷ ಆಗುತ್ತೆ, ಮಗು ಹುಟ್ಟಿದೆ ಅಂದರೆ ಸಂತೋಷ ಆಗುತ್ತೆ. ಈ ಮೂರೂ ಸೇರಿದರೆ ಎಷ್ಟು ಸಂತೋಷ ಇದೆಯೋ ಅಷ್ಟು ಸಂತೋಷ ಶತ್ರುವನ್ನು ರಕ್ಷಣೆ ಮಾಡಿದಾಗತ್ತೆ ಅಂತ ಹೇಳ್ತಾನೆ ಧರ್ಮರಾಜ. ಓಕೆ. ಆದರೆ ಯಾವಾಗ ಕರ್ಣ ಹಿಂಗೆ ಮಾಡಿದ್ನೋ ಅವರ ಸಂಖ್ಯೆ ಇದ್ದಕ್ಕಿದ್ದಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಅವರದ್ದು ಒಂದಿಷ್ಟು ಜನ ಸತ್ರ ಮತ್ತೊಂದಿಷ್ಟು ಜನ ಅಂತ ಹೆಚ್ಚಾಗುತ್ತಾ ಹೋಗುತ್ತೆ. ಇದನ್ನು ನೋಡಿ ಕರ್ಣನ ಸುತ್ತ ಇವರುಗಳು ಹೋಗಿ ನಿಲ್ತಾರೆ ಯುದ್ಧಕ್ಕೆ. ದುರ್ಯೋಧನ, ದುಶ್ಯಾಸನ, ಶಕುನಿ ಬಂದರೆ ಭೀಮ ಹೇಳ್ತಾನೆ, ಏನೋ ಮಾಡೋಕ್ಕೆ ಹೋಗಿದ್ದ, ಇನ್ನೇನು ಆಯಿತು ಅಂತ ಮಾತು ಶುರು ಮಾಡ್ತಾನೆ. ಆಗಲಿ ನಾವು ಮಾಡಬೇಕಾಗಿದ್ದನ್ನು ಗಂಧರ್ವರು ಮಾಡಿದ್ರು, ಅಂತೂ ನಮ್ಮ ಭಾರ ಇಳಿಸಿದ್ರು ಅವರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು ಹಸ್ತಿನಾವತಿಯ ಕುಟಿಲ ರಾಜಕಾರಣ ಮಾತಾಡ್ತಾ ಇದ್ದೀವಿ. ಕುಟಿಲ ರಾಜಕಾರಣದ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಹಾಗೆ ನೋಡಿದರೆ ರಾಜಕಾರಣ ಇಡೀ ಮಹಾಭಾರತದಲ್ಲೇ ಇದೆ. ಕುಟಿಲ ರಾಜಕಾರಣ ಮಾತ್ರ ಅಲ್ಲಲ್ಲಿ ಸ್ವಲ್ಪ ಕಾಣ್ತಾನೆ ಇರುತ್ತೆ. ಅದರ ಒಂದು ಪರಾಕಾಷ್ಠೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈಗ ಪಾಂಡವರು ವನವಾಸಕ್ಕೆ ಹೋಗಿದ್ದಾರೆ ಮತ್ತು ಕೌರವರು ಹಂಗೆ ನೋಡಿದರೆ ತಾವು ಅಂದ್ಕೊಂಡದ್ದು ಸಾಧಿಸಿದ್ದಾರೆ. ಆದರೆ ಅವ್ರಿಗೆ ನೆಮ್ಮದಿ ಇಲ್ಲ. ಯಾಕೆಂದರೆ ಕುಟಿಲ ಮಾರ್ಗದಲ್ಲಿ ಸಾಧಿಸಿದ್ದು ಯಾವಾಗ ನೆಮ್ಮದಿ ಕೊಡಲ್ಲ. ಹೀಗಾಗಿ ಅವರು ನೆಮ್ಮದಿಯಿಂದ ಇಲ್ಲ. ಜೊತೆಗೆ ಅವ್ರಿಗೆ ಇನ್ನೂ ಅವ್ರನ್ನ ಹೀಯಾಳಿಸ್ಬೇಕು ಅನ್ನೋ ಒಂದು, ಅಥವಾ ಅವ್ರನ್ನ ಮೂದಲಿಸ್ಬೇಕು, ಅಥವಾ ಅವ್ರ ಮುಂದೆ ತಮ್ಮ ಒಂದು ಮೆರಿಬೇಕು ತಾವು ಅನ್ನೋದನ್ನು ತೋರಿಸುವಂಥ ಆಸೆ. ಹೀಗಾಗಿ ಕೌರವರು ಕರ್ಣ ಮತ್ತು ದುರ್ಯೋಧನ, ದುಶ್ಯಾಸನ ಮತ್ತು ಶಕುನಿ ಇವರೆಲ್ಲ ಸೇರಿಕೊಂಡು ಘೋಷಯಾತ್ರೆ ಅಂತ ಆಯೋಜನೆ ಮಾಡ್ತಾರೆ. ಅದರ ಬಗ್ಗೆ ಡೀಟೇಲ್ಸ್ ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಸೊ ಈಗ ಅವ್ರು ಘೋಷಯಾತ್ರೆಗೆ ಹೊರಟರು ಅಂತ ಅನಿಸುತ್ತೆ. ಸೊ ಏನಾಗುತ್ತೆ ಸರ್ ಮುಂದೆ? ಘೋಷಯಾತ್ರೆಗೆ ಹೊರಡ್ತಾರೆ. ನಾವು ಹಿಂದೆ ಸ್ವಲ್ಪ ಅದನ್ನು ಅವರ ಸಿದ್ಧತೆಯನ್ನು ಗಮನಿಸಿದ್ವಿ, ಎಷ್ಟು ಸಂಖ್ಯೆಯಲ್ಲಿ ಅಂತ. ಹೌದು. ಅದರ ಜೊತೆ ಜನ ಹೊರಡ್ತಾರೆ. ಜನಗಳು ಇವ್ರ ಜೊತೆಗೆ ಒಂದು ಯಾತ್ರೆ ಥರ, ಒಂದು ವಿಹಾರದ ಥರ ಇರುತ್ತಲ್ಲ, ತುಂಬ ದೊಡ್ಡ ಟೀಮು ಹೋಗೋದ್ರಿಂದಾಗಿ ಅದ್ರ ಜೊತೆಗೆ ಹೊರಡ್ತಾರೆ. ವ್ಯಾಪಾರಿಗಳು ಹೊರಡ್ತಾರೆ. ಈ ಬಂಡಿಗಳಲ್ಲಿ ವ್ಯಾಪಾರ ಮಾಡೋರು ಅಂತ ಬರುತ್ತೆ, ಶಕಟ ಅಂತ ಬರುತ್ತೆ. ಆದರೆ ಈಗ ಅಲ್ಲಿ ಹೋದಾಗ ಅಂಗಡಿಯಲ್ಲಿ ಅಂತ, ಅದಕ್ಕೆ ಗಾಡಿಗಳಲ್ಲಿ, ಬಂಡಿ ಅಂದರೆ ಗಾಡಿಗಳಲ್ಲೇ ಅಂಗಡಿಗಳ ಥರ ಹೋಗಿ ಮಾಡೋ ತರಹದ ವ್ಯವಸ್ಥೆ ಅಂತ. ಇಲ್ಲಿಂದ ಸಾಮಾನು ತೊಗೊಂಡು ಹೋಗ್ಬೇಕಲ್ಲ. ಈಗ ಅದರ ಪ್ರಕಾರ ಸಾವಿರಾರು ಜನ ಹೋಗಿದ್ದಾರೆ, ಸೈನ್ಯ ಹೋಗಿದೆ, ಹೊರಟಿದೆ. ಪ್ರಜೆಗಳು ಹೊರಟಿದ್ದಾರೆ ಅಂದರೆ ಇಷ್ಟು ಜನರಿಗೆ ಅಲ್ಲಿ ಬೇಕಾದಗಳನ್ನು ಒದಗಿಸೋದು ಅಂತ ಒಂದಿದೆ. ಸಹಜವಾಗಿ ಬೇಕಾದ್ದನ್ನು ಒದಗಿಸೋದು ಅನ್ನೋದು ವ್ಯವಸ್ಥೆ ಮಾಡುತ್ತೆ. ಈಗ ರಾಜನೇ ಹೊರಟು ಇಷ್ಟು ಜನರು ಕರ್ಕೊಂಡು ಹೋಗ್ತಾ ಇರೋದ್ರಿಂದಾಗಿ ಅಲ್ಲಿ ಊಟನೋ ತಿಂಡಿನೋ ಏನೋ ಒಂದನ್ನು ಅವ್ರು ಕೊಡ್ಬೋದು. ಆದರೆ ಹೊರಟಿರೋದು ವಿಹಾರ. ಈಗ ವಿಹಾರ ಹೊರಟಾಗ ಏನಾಗುತ್ತೆ ಅಂದರೆ ಬೇಡ ಅಂದರೆ ಏನೋ ಒಂದು ತೊಗೊಂಡು ತಿನ್ನೋಣ ಅಂತ ಅನ್ಸುತ್ತೆ, ಏನೋ ಒಂದು ಮಾಡೋಣ ಅಂತ ಅನ್ಸುತ್ತಲ್ಲ, ಹಾಗೆ ಬೇಕಾಗತ್ತಲ್ಲ. ಹಾಗಾಗಿ ಅವರು ಹೊರಟಿದ್ರು ಅಂತ. ಈಗ ನಮ್ಮ ಕಡೆ ಇಲ್ಲಿ ಏನು ಹೇಳಿ ಒಂದು ಸಮ್ಮೇಳನ ನಡಿಬೇಕಾದ್ರೆ ಅಂಗಡಿ ಅವರೇ ಬಂದು ಹಾಕೊಂಡ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಜನ ಬಂದವ್ರಿಗೆ ಏನೋ ಒಂದು ಕಾಫಿ ತಿಂಡಿ ಬೇಕಾಗುತ್ತೆ, ಅಥವಾ ಹೊರಗಡೆ ಬಂದವರು ಏನೋ ಬೇಕಾಗುತ್ತೆ, ಆ ಥರ ಅವರು ಹೊರಟರು. ಹೀಗೆ ಇಡೀ ಒಂದು ಸಮೂಹವೇ ಹೋಯಿತು ಅಂತ. ಅಲ್ಲಿಯ ಸಂಖ್ಯೆ ಅಂತ ತೊಗೊಂಡ್ರೆ ಸಾವಿರ ಸಂಖ್ಯೆಯಲ್ಲಿ ಹೋಗಿದ್ದಾರೆ ಅಂತ ಅರ್ಥ. ಸೈನ್ಯ ಇದೆ, ಪ್ರಜೆಗಳು ಇದ್ದಾರೆ, ಮತ್ತು ಇವರೆಲ್ಲರೂ ಹೊರಟಿದ್ದಾರೆ. ಮತ್ತು ಇವರು ಮಾತ್ರ ಹೊರಟಿಲ್ಲ, ಹೆಂಡತಿ ಮಕ್ಕಳು ಸಂಸಾರ ಸಮೇತ ಹೋಗ್ತಾರೆ. ಸಂಸಾರ ಸಮೇತ ಈ 100 ಜನರು, ಈ ಕೌರವರು 100 ಜನರು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಹೊರಟಿದ್ದಾರೆ. ಅದು ಅವನು ಹೇಳ್ತಾನಲ್ಲ, ಭಾನುಮತಿನೂ ಬರಲಿ, ಯಾಕೆಂದ್ರೆ ದ್ರೌಪದಿ ಕಣ್ಣು ಉರಿಲಿ ಅಂತ. ಕರೆಕ್ಟ್. ಉಳಿದವರಿಗೆಲ್ಲ ಒಂದೊಂದು ಹೆಂಡ್ತಿನೂ ಇಲ್ಲ, ಜಾಸ್ತಿ ಹೆಂಡತಿ ಇರುತ್ತೆ. ಅವ್ರು ರಾಜಾನೋ ಬಹುವಲ್ಲಭ ಅಂತ ಒಂದು ಹೆಂಡ್ತಿನಲ್ಲಿ ಖಂಡಿತ ಮುಗ್ದಿರಲ್ಲ. ಕರೆಕ್ಟ್. ಬೇರೆ ಹೆಂಡತಿಯರು ಇರ್ತಾರೆ, ಕರ್ಕೊಂಡು ಎಲ್ಲರೂ ಸೇರಿ ಹೊರಟಿದ್ದಾರೆ. ಹೋಗ್ತಾ ಅಲ್ಲಿ ಬೀಡು ಬಿಡ್ತಾ ಅಂತೂ ಹೋಗಿ ದ್ವೈತವನಕ್ಕೆ ತಲುಪ್ತಾರೆ. ದ್ವೈತವನದಲ್ಲಿ ಈ ಘೋಷ ಇದ್ದಿದ್ದು ವಿಸ್ತಾರವಾದ ವನ. ದ್ವೈತವನ ಅಂತಂದಾಗ ಚಿಕ್ಕ ಜಾಗ ಏನಲ್ಲ. ಅಲ್ಲಿ ಹಳ್ಳಿ, ಬೇಡರ ಹಳ್ಳಿ ಅಲ್ಲ, ಇವರು ಗೊಲ್ಲರ ಹಳ್ಳಿ ಏನಿತ್ತು ಅಲ್ಲಿಗೆ ಹೋಗ್ತಾರೆ ಘೋಷಕ್ಕೆ. ಹೋಗಿ ಮೊದಲು ಅಲ್ಲೆಲ್ಲ ಬೀಡು ಬಿಟ್ಟ ಮೇಲೆ ಒಂದು ಡೇರೆ ಹಾಕೋದು ಅಂತ ಹೇಳ್ತಾರಲ್ಲ, ಗುಡಾರ ಹಾಕೋದು, ಡೇರೆ ಹಾಕೋದು ಅಂತ, ಶಿಬಿರ ಅಂತ ಹೇಳ್ತಾರೆ. ಆ ಥರ ಮಾಡ್ತಾಯಿದ್ರು. ಅಷ್ಟು ಎಲ್ಲ ವ್ಯವಸ್ಥೆನೂ ಹೋಗಿತ್ತಲ್ಲ. ಹಾಗಾಗಿ ದುರ್ಯೋಧನಿಗೆ ಅಷ್ಟು ದೂರದಲ್ಲಿ ಕರ್ಣ, ಅಷ್ಟು ದೂರದಲ್ಲಿ ದುಶ್ಯಾಸನ, ಹೀಗೆ ಅವ್ರವ್ರಿಗೆ ವ್ಯವಸ್ಥೆಗೆ ಇತ್ತು. ಎಲ್ಲ ವ್ಯವಸ್ಥೆ ಆದಮೇಲೆ ಈ ಕೆಲಸ ಮೊದಲು ಮಾಡ್ತಾರೆ. ಈ ಘೋಷ ಯಾತ್ರೆ ಅಲ್ಲಿ ಏನು ಅಂತಂದರೆ ಅಷ್ಟಷ್ಟು ವರ್ಷಕ್ಕೊಂದು ಸಲ ಎಷ್ಟು ವೃದ್ಧಿಯಾಗಿದೆ ಅಂತ ಒಂದು ಚೆಕ್ ಮಾಡೋ ಪ್ರೋಗ್ರಾಮ್ ಅದು. ಗೋಸಂಪತ್ತು ರಾಜನೇ ಹೋಗಬೇಕಾಗಿಲ್ಲ, ಅಧಿಕಾರಿಗಳು ಹೋಗ್ಬೋದು, ರಾಜನೂ ಹೋಗ್ತಿದ್ದ ಅಂತ. ಆ ಕೆಲಸ ಮಾಡ್ತಾನೆ. ಎಣಿಸೋದು, ಮೊದಲು ಎಷ್ಟಿತ್ತು ಈಗ ಎಷ್ಟಾಯಿತು, ಕರುಗಳನ್ನು ಎಣಿಸೋದು.
ಅದರಲ್ಲಿ 3 ವರ್ಷಕ್ಕಿಂತ ದೊಡ್ಡದಾದ ಕರುಗಳನ್ನು ಬೇರೆ ಗುರುತಿಸೋದು, ಚಿಕ್ಕ ಕರುಗಳನ್ನು ಗುರುತಿಸೋದು, ಇದೆಲ್ಲ ಆಗತ್ತೆ. ಅವನೇ ನಿತ್ತು ಮಾಡ್ತಾನೆ ದುರ್ಯೋಧನ. ಆಮೇಲೆ ಅದಕ್ಕೆ ಗುರುತು ಹಾಕೋದು ಅಂತ ಒಂದು ಪ್ರಸ್ತಾಪ ಬರುತ್ತೆ. ಇವರದ್ದು ಅಂತ ಒಂದು ಗುರುತು ಬೇಕಲ್ಲ. ಈಗಲೂ ಇದೆ ನೋಡಿ, ಒಂದು ಇದಾಯ್ತಲ್ಲ, ಕಿವಿಗೆ ಒಂದು ನಂಬರಿಂಗ್ ಅಂತ ಜಾನುವಾರು ಗಣತಿ ಅಂತ ಆಗ ಅದೇನೋ ಒಂದು ಗುರುತು ಅಂತ ಬರುತ್ತೆ, ಯಾವುದೊಂಥರ ಗುರುತು ಹಾಕ್ತಾ ಇದ್ರು ಅಂತ ಅರ್ಥ. ಅದೆಲ್ಲ ಮಾಡಿ ಒಂದಿಷ್ಟು ಸಮಯ ತಗೊಳತ್ತೆ. ಇದು ಆದ ಮೇಲೆ ಈಗ ದ್ವೈತವನದಲ್ಲಿ ಒಂದು ಸರೋವರ, ಒಂದು ದೊಡ್ಡ ಸರೋವರ, ಅಲ್ಲಿ ವಿಹಾರಕ್ಕೆ ಹೋಗೋದು ಅಂತ. ಒಂದು ದೊಡ್ಡ ಸರೋವರ, ಅದ್ರ ಸುತ್ತ ಒಂದು ಕಾಡಿರುತ್ತಲ್ಲ, ಅಲ್ಲಿ ಇನ್ನು ವಿಹಾರಕ್ಕೆ ಹೊರಡೋದು ಅಂತ ಆಗತ್ತೆ. ಸರಿ ಹೇಳ್ತಾನೆ, ಅಲ್ಲಿ ಕ್ರೀಡಾಗೃಹಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತಾನೆ ದುರ್ಯೋಧನ. ಕ್ರೀಡಾಗೃಹ ಅಂದರೆ ಈ ಥರ ಒಂದು ಏನು ಮನೋರಂಜನೆಗೆ ಬೇಕಾಗುವಂತೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಅಂತ ಹೋಗ್ತಾರೆ ಈ ಕೆಲಸ ಮಾಡುವವರು, ಒಂದಿಷ್ಟು ಜನ ಸೈನಿಕರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದರೆ ಆ ಸರೋವರದ ಒಳಗಡೆ ಹೋಗೋದಕ್ಕೆ ಇವರಿಗೆ ಬಿಡೋದಿಲ್ಲ, ಗಂಧರ್ವರು ತಡಿತಾರೆ ಅಲ್ಲಿ. ಓಕೆ. ಅದು ಕಾಡು, ಅದೇನು ಯಾರದ್ದಲ್ಲ, ಆಳ್ವಿಕೆ ಇವರಿಗೆ ಸಂಬಂಧಪಟ್ಟ ಕಾಡು ಹೋದದು, ಅಂದರೆ ಹಸ್ತಿನಾಪುರದ ವ್ಯಾಪ್ತಿಯಲ್ಲಿದ್ದ ಕಾಡದು. ಆದರೆ ಗಂಧರ್ವರು ತಡಿತಾರೆ. ಇಲ್ಲ, ಇಲ್ಲಿ ಚಿತ್ರಸೇನ ಅನ್ನುವ ನಮ್ಮ ರಾಜ, ಅವನು ಪರಿವಾರದೊಂದಿಗೆ ಇಲ್ಲಿ ಕ್ರೀಡೆಗೆ ಬಂದಿದ್ದಾನೆ, ವಿಹಾರಕ್ಕೆ ಬಂದಿದ್ದಾನೆ, ಹಾಗಾಗಿ ಬರಬೇಡಿ ಅಂತ ತಡೀತಾರೆ. ಇವ್ರು ಹಿಂದಿರುಗಿ ಬರ್ತಾರೆ. ಕೌರವರು ಅಂದರೆ ಹೋಗಿದ್ದ ಆಳುಕಾಳುಗಳು. ಮೊದಲು ಹೋಗಿದ್ದೇನೆಂದರೆ ಕ್ರೀಡಾಗೃಹ ಮಾಡೋದಕ್ಕೆ ಹೋಗಿದ್ದು. ಇವರು ದೂರದಲ್ಲಿದ್ದಾರೆ, ಇವರು ಡೇರೆ ದೂರದಲ್ಲಿದೆ, ಘೋಷದಲ್ಲಿದೆ, ಹಳ್ಳಿಯಲ್ಲಿದೆ. ಈ ಹಳ್ಳಿಯಿಂದ ಕಾಡಿಗೆ ಹೋಗ್ತಾ ಇದ್ದಾರೆ. ಈಗ ನಗರದಿಂದ ಹಳ್ಳಿಗೆ ಬಂದರು, ಈ ಹಳ್ಳಿಯಿಂದ ಕಾಡಿಗೆ ಹೋಗಬೇಕು ಅಂತ ಲೆಕ್ಕ. ಬಂದು ಹೇಳ್ತಾರೆ, ದುರ್ಯೋಧನಿಗೆ ಸಿಟ್ಟು ಬರುತ್ತಾರೆ, ಅದು ಯಾರು ತಡೆಯೋರು? ಅದೇನು ಅದು ಗಂಧರ್ವರಲ್ಲ, ಅವನು ಇಂದ್ರನೇ ಬಂದು ಅಲ್ಲಿ ವಿಹಾರ ಮಾಡ್ತಾ ಇದ್ರು, ಅವರನ್ನು ಅಲ್ಲಿ ಜಾಗ ಖಾಲಿ ಮಾಡಿಸಿ ಅಂತ ಸೈನ್ಯ ಕಳಿಸ್ತಾನೆ. ಸೈನ್ಯ ಅಂದರೆ ಒಂದು ತುಕಡಿ ಅಂತ ಅನ್ಕೊಳ್ಬೋದು. ಕಳಿಸ್ತಾನೆ. ಅಲ್ಲಿ ಹೋದರೆ ಇವ್ರು ಹೋಗಿ ಹೇಳ್ತಾರೆ, ನಾವು ದುರ್ಯೋಧನ ಕಡೆಯಿಂದ ಬಂದಿದ್ದೇವೆ, ಅವನು ಇಲ್ಲಿ ವಿಹಾರಕ್ಕೆ ಬರ್ತಾ ಇದ್ದಾನೆ, ಅದರಿಂದ ನೀವು ಇಲ್ಲಿಂದ ಹೊರಡಿ. ಅವರು ನಕ್ಕು ಬಿಡ್ತಾರೆ, ಪೆದ್ದ ಅವನು, ನಮ್ಮನ್ನು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳೋ ಪೆದ್ದ ಯಾರು? ಇನ್ನು ನೀವೆಂಥ ಪೆದ್ರು, ಅವನು ಹೇಳ್ದ ಅಂತ ಸಾಯೋಕ್ಕೆ ಬಂದಿದ್ದೀರಲ್ಲ ಇಲ್ಲಿಗೆ, ನೀವೆಂಥ ಪೆದ್ರು ಅಂತ ಅವರು ಪೆಟ್ಟು ಕೊಟ್ಟು ಕಳಿಸ್ತಾರೆ ಅವರನ್ನು ಈ ಸೈನ್ಯಕ್ಕೆ. ಅದಾಗ್ತಾ ಇದ್ದಾಗ ಸಿಟ್ಟು ಬರುತ್ತೆ. ಇವ್ರು ಹೊರಡ್ತಾರೆ. ಈಗ ದುರ್ಯೋಧನ ಅವರು ಸೈನ್ಯದೊಂದಿಗೆ ಹೊರಡ್ತಾರೆ. ಅಲ್ಲೇನು ಕ್ರೀಡಾಗೃಹ ಅಲ್ಲ, ಏನೂ ಆಗಿಲ್ಲ. ಈಗ ಇದು ತಿರ್ಕೊಂಡು ಬಿಡುತ್ತೆ, ಯುದ್ಧದ ಕಡೆ ತಿರ್ಕೊಂಡು ಬಿಡ್ತು. ಸರಿ, ಇವರಲ್ಲಿ ಹೋದರೆ ಇವರು ಹೋಗಿ ಮುತ್ತುತ್ತಾರೆ. ಅದನ್ನು ಮುತ್ತುತ್ತಾ ಇದ್ದ ಹಾಗೆ ಗೊತ್ತಾಗತ್ತಲ್ಲ ಇವರು ಬಂದು ಮುತ್ತಿದ್ರು ಅಂತ. ಅವ್ರು ಹೋಗಿ ಚಿತ್ರಸೇನಿಗೆ ತಿಳಿಸ್ತಾರೆ, ರಾಜನಿಗೆ. ರಾಜ ದಾಳಿ ಮಾಡಿ ಅವ್ರ ಮೇಲೆ ಅಂತ ಹೇಳ್ತಾನೆ, ಆಕ್ರಮಣ ಮಾಡಿ ಅವ್ರ ಮೇಲೆ ಅಂತ ಹೇಳ್ತಾನೆ. ಹೀಗೆ ಆರಂಭ ಆಗತ್ತೆ. ಇದ್ದಕ್ಕಿದ್ದಾಗೆ ಒಂದು ಯುದ್ಧ ಆರಂಭ ಆಗುತ್ತೆ. ಇವ್ರದ್ದು ದೊಡ್ಡ ಸೈನ್ಯವೇ ಹೋಗಿರುತ್ತೆ. ಯುದ್ಧ ಆರಂಭ ಆಗ್ತಾ ಇದ್ದಾಗೆ ಅಲ್ಲಿ ಹಳೆ ಯುದ್ಧಗಳಲ್ಲಿ ಅಲ್ಲ, ಈಗಲಾದ್ರೂ ಅಷ್ಟೇ ಒಂದೇ ಸಲ ಇದೇ ಇಳಿಯೋದಿಲ್ವಲ್ಲ, ಒಂದೊಂದು ಹೆಜ್ಜೆ ಇರುತ್ತಲ್ಲ. ಮೊದಲೊಂದು ಮೃದುವಾಗಿ ನಡೆಯುತ್ತೆ, ಆಮೇಲೆ ಅಲ್ಲ ಅದು ಇನ್ನೂ ಬಿಗಿ ಆಗ್ತಾ ಹೋಗೋದು. ಹಾಗೆ ಸೈನಿಕರ ನಡುವಿನ ಯುದ್ಧ ಅನ್ನೋ ಥರ ಆಗಿರುತ್ತೆ. ಯಾರೋ ಒಂದಿಷ್ಟು ಸೇನಾಧಿಪತಿಗಳು ಇನ್ಯಾರೋ ಒಂದಿಷ್ಟು ಯುದ್ಧ ಮಾಡ್ತಾ ಇರ್ತಾರೆ. ಇವರುಗಳೇ ರಂಗಕ್ಕೆ ಇಳಿದಿರೋದಿಲ್ಲ, ದುರ್ಯೋಧನನೋ ಕರ್ಣನೋ ಇಳಿದಿರೋದಿಲ್ಲ. ಅಲ್ಲಿ ಅವರು ಇವರಿಗೆ ಸರಿಪೆಟ್ಟು ಕೊಟ್ಬಿಡ್ತಾರೆ ಸೈನ್ಯಕ್ಕೆ. ಅದಾದಾಗ ಇವರೇ ಇಳಿತಾರೆ. ಕರ್ಣ ಮುಂದೆ ಹೋಗ್ತಾನೆ, ಇವು ಉಳಿದವರಲ್ಲ, ಕರ್ಣ ಹೋಗ್ತಾನೆ ಮೊದಲಿಗೆ. ಕರ್ಣ ಹೋಗಿ ಯುದ್ಧ ಆರಂಭ ಮಾಡ್ತಾನೆ. ಕರ್ಣ ಹೋಗಿ ಯುದ್ಧ ಆರಂಭ ಮಾಡ್ದ ಅಂತ ಆದ ಕೂಡಲೇ ಕರ್ಣ ಏನು ಮಾಡ್ತಾನೆ ಅಂದರೆ, ಸಾವಿರಾರು ಬಾಣಗಳನ್ನು ಬಿಟ್ಟು ಗಂಧರ್ವರನ್ನು ಕೊಂದು ಬಿಡ್ತಾನೆ, ಹಲವರನ್ನು ಕೊಲ್ತಾನೆ. ಆದರೆ ಯಾವಾಗ ಕರ್ಣ ಹಿಂಗೆ ಮಾಡಿದ್ನೋ ಅವರ ಸಂಖ್ಯೆ ಇದ್ದಕ್ಕಿದ್ದಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಅವ್ರದ್ದು ಒಂದಿಷ್ಟು ಜನ ಸತ್ರ ಮತ್ತೊಂದಿಷ್ಟು ಜನ ಅಂತ ಹೆಚ್ಚಾಗುತ್ತಾ ಹೋಗುತ್ತೆ. ಇದನ್ನು ನೋಡಿ ಕರ್ಣನ ಸುತ್ತ ಇವರುಗಳು ಹೋಗಿ ನಿಲ್ತಾರೆ ಯುದ್ಧಕ್ಕೆ. ದುರ್ಯೋಧನ, ದುಶ್ಯಾಸನ, ಶಕುನಿ ಮತ್ತು ಉಳಿದ ಸಹೋದರರಿದ್ರಲ್ಲ, ವಿಂದ, ಅನುವಿಂದ, ಯುತ್ಸು, ವಿಕರ್ಣ ಅಂತ ಇವರುಗಳೆಲ್ಲ ಹೋಗ್ತಾರೆ. ಎಲ್ಲರೂ ಒಂದು ಘನಘೋರವಾದ ಯುದ್ಧವೇ ಆರಂಭ ಆಗುತ್ತೆ. ಇವ್ರ ಕೈ ಮೇಲಾಗತ್ತೆ ಮೊದಲು. ಇವರೆಲ್ಲರೂ ಕೈಯು ಜೋರಾಗಿ ಯುದ್ಧ ಮಾಡ್ತಾರೆ. ಕರ್ಣ ಮುಂದಿರ್ತಾನೆ, ಕೌರವರು, ಇವ್ರ ಕೈ ಮೇಲಾಗತ್ತೆ. ಅದಾದ ಮೇಲೆ ಅವರು ಅಷ್ಟೇ, ಯಾವಾಗ ಇವರಿಂದ ಅವರಿಗೆ ಪೆಟ್ಟು ಜಾಸ್ತಿ ಬೀಳುತ್ತೋ ಅವ್ರು ಸಾಯೋದಕ್ಕೆ ಆರಂಭ ಮಾಡ್ತಾರೋ, ಇದ್ದಕ್ಕಿದ್ದ ಹಾಗೆ ಗಂಧರ್ವರು ತುಂಬಿ ಹೋಗ್ತಾರೆ ಎಲ್ಲ ಕಡೆಗೆ. ಅಂದರೆ ಇಡೀ ಭೂಮಿಯಲ್ಲಿ ಗಂಧರ್ವರೇ ಇದ್ದಾರೇನೋ ಅನ್ನೋ ಮಟ್ಟಿಗೆ ತುಂಬಿಕೊಳ್ಳುತ್ತಾರೆ. ಮತ್ತು ತುಂಬಿಕೊಂಡವರು, ಅವನು ಸ್ವತಃ ಚಿತ್ರಸೇನನೇ ಯುದ್ಧಕ್ಕೆ ಬರ್ತಾನೆ. ಏಕಾಏಕಿ ಕರ್ಣನ ಮೇಲೆ ದಾಳಿ ಮಾಡ್ತಾರೆ ಅವರು.
ಬಹಳ ಯುದ್ಧದ ಜಾಣ್ಮೆಯನ್ನು ಪ್ರದರ್ಶಿಸ್ತಾರೆ. ಅಂದರೆ ಈಗ ಮುಂಚೂಣಿಯಲ್ಲಿ ನಿಂತು ಯುದ್ಧ ಮಾಡ್ತಾ ಇರೋದು ಕರ್ಣ ಆಗಿರೋದ್ರಿಂದ ಒಂದೇ ಸಲ ಕರ್ಣನ ಮೇಲೆ ದಾಳಿ ಮಾಡಿ ಅವನ ಸಾರಥಿಯನ್ನೊಬ್ಬ ಕೊಲ್ತಾನೆ. ಒಂದು ರಥ ಅಂದರೆ ರಥಕ್ಕೆ ರಕ್ಷಕರು ಅಂತೆಲ್ಲ ಇರ್ತಾರೆ ಅಲ್ಲಿ ಹೋಗುವಾಗ. ನಾವು ಚಿತ್ರದಲ್ಲಿ ನೋಡಿರೋ ಥರ ಒಬ್ಬ ಸಾರಥಿ ಹಿಂದ್ಗಡೆ ಒಬ್ಬರ ಇವನು ಯುದ್ಧ ಮಾಡೋನು ಅಂತ ಹೋಗಲ್ಲ. ಒಂದು ರಥ ಅಂದರೆ ಅದಕ್ಕೆ 4 ದಿಕ್ಕುಗಳಲ್ಲೂ ಇಷ್ಟಿಷ್ಟು ಜನ ಅದರ ರಥರಕ್ಷಕರು ಅಂತ ಹಂಗೆ ಹೋಗುತ್ತೆ ಅದು. ಅಂದರೆ ಒಂದು ರಥ ಅಂದರೆ ಒಂದು ತುಕುಡಿ ಅಂತ ಅನ್ಕೋಬೇಕು ನಾವು. ಆ ಥರ ಇರುತ್ತೆ. ಎಸ್ಕಾರ್ಟ್ ಇರುತ್ತಲ್ಲ ನಮ್ಮ ಕಡೆ. ಎಸ್ಕಾರ್ಟ್ ಇರುತ್ತೆ. ಆ ಥರ ಹೋಗೋದು ರಥ. ಎಲ್ಲರ ಮೇಲೆ ಒಂದೇ ಸಲ ದಾಳಿ ಮಾಡಿ ರಥರಕ್ಷಕರನ್ನು, ಸಾರಥಿಯನ್ನು, ರಥದ ಧ್ವಜವನ್ನು, ಅಶ್ವಗಳನ್ನು ಒಂದೇ ಸಲ ಕೊಂದು ಬಿಡ್ತಾರೆ. ಕೊಂದು ಅವನ ರಥವನ್ನು ಚೂರು ಮಾಡಿಬಿಡ್ತಾರೆ. ರಥವನ್ನು ಚೂರು ಮಾಡಿ ಕರ್ಣನನ್ನು, ಅವನಲ್ಲಿದ್ದು ಆಯುಧಗಳನ್ನು ಎಲ್ಲ ತುಂಡು ಮಾಡಿ ಅವನು ನೆಲದಲ್ಲಿ ನಿಲ್ಲೋ ಹಾಗೆ ಮಾಡಿಬಿಡ್ತಾರೆ. ಅಷ್ಟಾಗ್ತಾ ಇದ್ದ ಹಾಗೆ ಕರ್ಣ ಏನು ಮಾಡ್ತಾನೆ ಅಂತ ಅಂದರೆ, ಅಲ್ಲೇ ಆ ಕಡೆಯಲ್ಲಿ ವಿಕರ್ಣನ ರಥ ಇರುತ್ತೆ. ಅವನು ವಿಕರ್ಣನ ರಥವನ್ನು ಹತ್ತುಕೊಂಡು ಅವನು ಯುದ್ಧದಿಂದ ಓಡಿಬಿಡ್ತಾನೆ. ಓಕೆ ಓಕೆ. ಅಂದರೆ ಓಡಿಸಿ ಬಿಡ್ತಾರೆ ಇವರು. ಅಂದರೆ ಅವನಿಗೆ ಏನೂ ಮಾಡೋಕ್ಕಾಗದೇ ಇರೋ ಥರ ಮಾಡಿ ಅವನು ಅಲ್ಲಿಂದ ಓಡಿ ಹೋಗಾಗ ಮಾಡ್ತಾರೆ. ದುರ್ಯೋಧನ ಅವರು ಯುದ್ಧ ಮುಂದುವರಿಸ್ತಾರೆ. ದುರ್ಯೋಧನ ಇವರುಗಳೆಲ್ಲರೂ ಯುದ್ಧ ಮುಂದುವರಿಸ್ತಾರೆ ಮತ್ತು ಜೋರಾಗಿ ನಡೆಯುತ್ತೆ ಯುದ್ಧ ಜೋರಾಗಿ ನಡೆಯುತ್ತೆ. ಅವರು ಮಾಯಾ ಯುದ್ಧವನ್ನು ಆರಂಭ ಮಾಡ್ತಾರೆ. ಅವರಿಗೊಂದು ಮಾಯಾ ಯುದ್ಧ ಗೊತ್ತು ಗಂಧರ್ವರಿಗೆ. ಇವರಿಗೆ ಮಾಯಾ ಯುದ್ಧ ಗೊತ್ತಿರೋದಿಲ್ವಲ್ಲ. ಅಂದರೆ ಅವ್ನು ಯಾರೂ ಕಾಣಿಸೋದಿಲ್ಲ, ಬಾಣ ಬಿಡ್ತಾ ಇರ್ತಾನೆ. ಅಥವಾ ಅಲ್ಲಿಂದ ಒಂದು ಗದೆ ಬಂದುಬಿಡತ್ತೆ ಅಂದರೆ ಎಲ್ಲಿಗೆ ಅಂತ ಅದನ್ನು ಇದು ಮಾಡೋದು. ಈಗ ಇಲ್ಲಿದ್ದಾನೆ ಶತ್ರು ಅಂತ ಅಂದ್ಕೊಳ್ತಾ ಇದ್ರೆ ಈ ಕಡೆಯಿಂದ ಬಾಣ ಬಂದುಬಿಟ್ರೆ ಅವನೇನು ಮಾಡೋಕ್ಕಾಗತ್ತೆ. ಹಾಗೆ ಮಾಯಾ ಯುದ್ಧ ಆಗತ್ತೆ. ಮಾಯಾ ಯುದ್ಧದಲ್ಲಿ ಅವರು ದುರ್ಯೋಧನನನ್ನು ನೆಲಕ್ಕೆ ಬೀಳಿಸ್ತಾರೆ. ನೆಲಕ್ಕೆ ಬೀಳಿಸಿ ಅವನನ್ನು ಬಂಧಿಸ್ತಾರೆ. ಅವನ ಜೊತೆಗೆ ಇವರೆಲ್ಲರನ್ನೂ ಬಂಧಿಸ್ತಾರೆ. ದುಶ್ಯಾಸನ, ಇವನ ತಮ್ಮಂದಿರು ಎಲ್ಲರನ್ನೂ ಬಂಧನ ಮಾಡ್ತಾರೆ. ಅಷ್ಟರ ಜೊತೆಗೆ ಇವರೆಲ್ಲರ ಪತ್ನಿಯರ ಬಂಧನ ಮಾಡ್ತಾರೆ. ಓಹೋ, ಓಕೆ. ಇಷ್ಟ ಆಗುತ್ತಾ ಇದ್ದ ಹಾಗೆ ಈ ಅಳಿದುಳಿದ ಸೈನಿಕರುಗಳೇನಿರ್ತಾರೆ ಅವರಲ್ಲೂ ಸಾವು ನೋವು ಆಗಿರುತ್ತೆ ಗಂಧರ್ವರಲ್ಲೂ. ಇಲ್ಲಿ ಅಳಿದುಳಿದ ಸೈನಿಕರುಗಳೇನಿದ್ದಾರೆ ಇವರು ಧರ್ಮರಾಜ ಇದ್ದಲ್ಲಿಗೆ ಓಡ್ತಾರೆ. ಆಮೇಲೆ ಮಂತ್ರಿಗಳು ಓಡ್ತಾರೆ. ಒಂದಿಷ್ಟು ಅಮಾತ್ಯರು ಇರ್ತಾರೆ ಅವ್ರ ಜೊತೆಗೆ, ಮಂತ್ರಿಗಳು ಅವರು ಬಂದಿರ್ತಾರಲ್ಲ, ಅವರುಗಳು ಧರ್ಮರಾಜ ಇದ್ದಲ್ಲಿಗೆ ಓಡ್ತಾರೆ. ಈಗ ಧರ್ಮರಾಜ ಇರೋ ಶಿಬಿರ ಕೂಡ ಹತ್ತಿರದಲ್ಲಿದೆ. ಬಟ್ ಅವ್ರಿಗೆ ಇವ್ರು ಬಂದಿದ್ದು ಗೊತ್ತಾಗಿದೆಯಾ? ಗೊತ್ತಾಗಿದೆ. ಓಕೆ ಓಕೆ. ಅವ್ರಿಗೆ ಬಂದಿದ್ದು ಗೊತ್ತಾಗಿದೆ. ಮುಂದೆ ಗೊತ್ತಾಗತ್ತೆ ಅದು ಅವ್ರಿಗೆ ಗೊತ್ತಾಗಿದೆ ಅನ್ನೋದು. ಅಲ್ಲಿ ಏನಾಗಿದೆ ಅವತ್ತು ಅಂತಂದರೆ, ಅವನೊಂದು ಯಾಗ ಮಾಡ್ತಾ ಇರ್ತಾನೆ ಧರ್ಮರಾಜ ಅವತ್ತು. ಸದ್ಯಸ್ಕ ಅಥವಾ ಸಾಧ್ಯಸ್ಕ ಅನ್ನುವ ಒಂದು ಯಾಗ. ಅದು ರಾಜರ್ಷಿಗಳು ಮಾಡುವಂಥ ಒಂದು ಯಾಗ. ಅವನು ಯಾಗ ಮಾಡ್ಕೊಳ್ತಾ ಇರ್ತಾನೆ. ಅವನಿಗೆ ಇವರು ಬರೋದು ಹೋಗೋದು ಅವರಿಗೆ ಯಾರ್ದು ಸಂಬಂಧ ಇಲ್ಲ. ಅವರು ಕಾಡಲ್ಲಿ ಮಾಡ್ತಾ ಇದ್ದಿದ್ದೆ ಅಂಥ ಕೆಲಸಗಳು. ಏನು ಪುರಾಣ ಶ್ರವಣ, ಕಥೆ ಕೇಳೋದು, ಊರು ಸುತ್ತೋದು, ತೀರ್ಥಯಾತ್ರೆ ಮಾಡೋದು, ಯಾರೋ ಋಷಿಗಳು ಇನ್ನೊಬ್ಬರು ಬಂದರೆ ಅವ್ರ ಹತ್ರ ಏನೋ ಒಂದಿಷ್ಟು ಪಾಠ ಕಲಿಯೋದು, ಮತ್ತು ಇದೇ ಥರ ಹೋಮನೋ ಹವನನೋ ಇದು ಮಾಡ್ಕೊಂಡೇ ಇದ್ದಿದ್ದವರು. ಹಾಗಾಗಿ ಅವತ್ತೊಂದು ಯಾಗ ಮಾಡ್ತಾ ಇರ್ತಾನೆ. ಅವನು ಯಾಗ ದೀಕ್ಷಿತನಾಗಿ ಕುಳಿತಿರ್ತಾನೆ. ಇವರು ಓಡಿ ಬಂದು ದುರ್ಯೋಧನನ ಗಂಧರ್ವರು ಬಂಧಿಸಿದ್ದಾರೆ ಅಂತ ಹೇಳ್ತಾರೆ. ಹೋಗಿ ಹೇಳ್ತಾರೆ, ರಕ್ಷಣೆ ಮಾಡು, ಹೀಗೆ ಬಂಧನ ಮಾಡಿದ್ದಾರೆ ಗಂಧರ್ವರು. ಅದಾಗ್ತಾ ಇದ್ದ ಹಾಗೆ ಭೀಮ ಮಾತಾಡ್ತಾನೆ ಇವರಿಗೆ ಹೇಳಿದ ಕೂಡಲೇ. ಇದು ಅವಮಾನ ಅಲ್ವ ಆಕ್ಚುಲಿ ಕೌರವರಿಗೆ? ಪರೋಕ್ಷವಾಗಿ ನೇರ ಅವಮಾನ. ಅವ್ರಿಗೆ ಅಂದ್ರೆ ಈಗ ಕೌರವ ಏನು ಹೇಳಿಲ್ಲ ಅಂದ್ರೆ? ಇಲ್ಲ, ಹೇಳಿಲ್ಲ. ಅವ್ರು ಹೇಳಿಲ್ಲ. ಅಸಹಾಯಕರಾಗ್ಬಿಟ್ರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವರೆಲ್ಲರ ಎಲ್ಲ ಮುಖ್ಯಸ್ಥರ ಬಂಧನ ಆಗಿದೆ. ಕರ್ಣ ರಣರಂಗದಿಂದ ಓಡಿ ಹೋಗಿದ್ದಾನೆ. ಈಗಿರೋ ಗತಿ ಏನು ಇವರಿಗೆ ಅಂತಂದರೆ, ಪಾಂಡವರು ಇದ್ರಲ್ಲ ಬಂದರು, ಇಲ್ಲದೇ ಇದ್ರೆ ಹಸ್ತಿನಾಪುರಕ್ಕೆ ಓಡಬೇಕಿತ್ತು ಅವರು. ಓಕೆ. ಬಂದರೆ ಭೀಮ ಹೇಳ್ತಾನೆ, ಏನೋ ಮಾಡೋಕ್ಕೆ ಹೋಗಿದ್ದ, ಇನ್ನೇನು ಆಯಿತು ಅಂತ ಮಾತು ಶುರು ಮಾಡ್ತಾನೆ. ಆಗಲಿ, ನಾವು ಮಾಡಬೇಕಾಗಿದ್ದನ್ನು ಗಂಧರ್ವರು ಮಾಡಿದ್ರು, ಅಂತೂ ನಮ್ಮ ಭಾರ ಇಳಿಸಿದ್ರು ಅವರು ಅಂತ ಹೇಳ್ತಾನೆ. ಇದು ಮೋಸ ಮಾಡೋದಕ್ಕೆ ಹೋದರೆ, ಪಾಪದವರಿಗೆ ತೊಂದರೆ ಕೊಡೋದಕ್ಕೆ ಹೋದರೆ ಇನ್ಯಾರೋ ಇರ್ತಾರೆ ಅವರನ್ನು ಬಗ್ಗು ಬಡಿಯೋರು ಅನ್ನೋದು ಈಗ ದೃಢ ಆಯಿತು ಅಂತ ಹೇಳ್ತಾನೆ. ಆಗಲಿ, ನಮಗೂ ಹೇಳದೆ ಸಹಾಯ ಮಾಡೋರು ಇದ್ದಾರೆ ಅಂತ ಆಯಿತು ಈ ಪ್ರಪಂಚದಲ್ಲಿ ಅಂತೆಲ್ಲ ಮಾತಾಡ್ತಾನೆ. ಬಹಳ ಲೇವಡಿ ಮಾಡ್ತಾನೆ, ಬಹಳ ಚೆನ್ನಾಗೇ ಲೇವಡಿ ಮಾಡ್ತಾನೆ ಅವನು. ಹೀಗೆ ತುಂಬ ಮಾತಾಡ್ತಾನೆ ಅವನು, ದುರ್ಯೋಧನನನ್ನು ಹಂಗಿಸ್ತಾನೆ. ಆವಾಗ ಧರ್ಮರಾಜ ತಡೆದು ಮಾತಾಡ್ತಾರೆ, ಇದು ಈ ಮಾತಾಡೋ ಸಮಯ ಅಲ್ಲ, ಈ ನಿಷ್ಠುರವಾದ ಮಾತುಗಳನ್ನು ಈಗಲ್ಲ ಆಡಬೇಕಾಗಿರೋದು. ಶರಣಾಗತರಾಗಿ ಬಂದಿದ್ದಾರೆ. ಶರಣಾಗತರಾಗಿ ಬಂದಾಗ ಯಾರು ಶರಣಾಗತರಾಗಿ ಬಂದರೂ ರಕ್ಷಿಸಬೇಕು, ಅದು ನಮ್ಮ ಕರ್ತವ್ಯ. ಅಲ್ಲದೆ ನಮ್ಮವರ ಬಂಧನ ಆಗಿದೆ, ನಮ್ಮವರು ಅಲ್ಲಿ ಬಂಧಿಸಿದ್ದು ನಮ್ಮವರನ್ನು. ದಾಯಾದಿಗಳು ಅಂತ ಅಂದಾಗ ಅವ್ರ ನಡುವೆ
ಭಿನ್ನಾಭಿಪ್ರಾಯ ಬರುತ್ತೆ, ಜಗಳಗಳೂ ನಡೀತವೆ, ಎಷ್ಟು ಶಾಶ್ವತವಾದ ವೈರವೂ ಅವ್ರ ನಡುವೆ ಹುಟ್ಟತ್ತೆ. ಆದರೆ ಅವರು ಒಂದೇ ಕುಲದವರು ಅನ್ನೋ ವಿಷಯ ಬದಲಾಗೋದಿಲ್ಲ. ಹಾಗಾಗಿ ಇದೆಲ್ಲ ಇದ್ದರೂ ಈ ವಿಷಯಗಳೇ ಬೇರೆ, ಭಿನ್ನಾಭಿಪ್ರಾಯ, ಜಗಳ, ವೈರ ಇದೇ ಬೇರೆ, ಮತ್ತು ಅವರು ನಮ್ಮವರು ಅನ್ನೋ ವಿಷಯ ಬೇರೆ, ಅದೆರಡು ಬೇರೆ ಇರುತ್ತೆ. ಅಲ್ಲದೆ ಮೂರನೇವನು ಬಂದು ಹೊಡೆಯೋಕ್ಕೆ ಬಂದಾಗ ಇಡೀ ವಂಶದವರು ಒಟ್ಟಾಗಿರಬೇಕು, ಇಡೀ ಮನೆಯವರು ಒಟ್ಟಾಗಿರಬೇಕು, ಬೇರೆ ಆಗೋದಕ್ಕೆ ಬರೋದಿಲ್ಲ. ಅಲ್ಲದೆ ನಮ್ಮ ಕುಲದ ಸ್ತ್ರೀಯರನ್ನು ಬಂಧಿಸಿದ್ದಾರೆ ಅನ್ನೋ ವಿಷಯ ಕೂಡ ಇದೆ ಇದರಲ್ಲಿ. ಹಾಗಾಗಿ ಇದು ಯಾವ ಕಾರಣಕ್ಕೂ ನೀನು ಇಂಥ ಮಾತನಾಡಬೇಕಾದ ಸಮಯ ಅಲ್ಲ ಇದು, ನಾವು ಅವರನ್ನು ರಕ್ಷಿಸಲೇಬೇಕು ಈಗ. ಅಲ್ಲದೆ ಈಗ ವರ ಸಿಕ್ಕಿದೆ ಅಂದರೆ ಬಹಳ ಸಂತೋಷ ಆಗುತ್ತೆ, ಒಂದು ರಾಜ್ಯ ಸಿಕ್ಕಿದೆ ಅಂದರೆ ಸಂತೋಷ ಆಗುತ್ತೆ, ಮಗು ಹುಟ್ಟಿದೆ ಅಂದರೆ ಸಂತೋಷ ಆಗುತ್ತೆ. ಈ ಮೂರೂ ಸೇರಿದರೆ ಎಷ್ಟು ಸಂತೋಷ ಇದೆಯೋ ಅಷ್ಟು ಸಂತೋಷ ಶತ್ರುವನ್ನು ರಕ್ಷಣೆ ಮಾಡಿದಾಗತ್ತೆ ಅಂತ ಹೇಳ್ತಾನೆ ಧರ್ಮರಾಜ. ಓಕೆ, ಶತ್ರುವನ್ನು ರಕ್ಷಣೆ ಮಾಡಿದಾಗ ಆಗತ್ತೆ ಅದು. ಹಾಗಾಗಿ ನೀನು ಯಾಕೆ ಹೀಗೆ ಮಾತಾಡ್ತಾ ಇದ್ದಿ, ಇದು ಸರಿಯಲ್ಲ, ನಾವು ಅವರನ್ನು ರಕ್ಷಣೆ ಮಾಡಲೇಬೇಕು. ಹಾಗಾಗಿ ನೀವುಗಳು ಹೋಗಿ, ನೀವು 4 ಜನ ಹೋಗಿ, ಭೀಮ, ಅರ್ಜುನ, ನಕುಲ, ಸಹದೇವ 4 ಜನ ಹೋಗಿ, ರಥಗಳಿವೆ, ಇವರ ರಥಗಳೇನು ಬಂದಿರೋದಿದೆ ಆ ರಥಗಳನ್ನು ಏರು ಹೋಗಿ, ಯುದ್ಧಕ್ಕೆ ಬೇಕೇ ಬೇಕಲ್ಲ, ರಥಗಳನ್ನು ಏರ್ಕೊಂಡು ಹೋಗಿ ಯುದ್ಧ ಮಾಡಿ. ಮೊದಲು ಅವರಿಗೆ ಮಾತನಾಡಿ ಹೇಳಿ, ಅವರಿಗೆ ಸಾಮೋಪಾಯ ಅಂದರೆ ಮಾತನಾಡಿ ಬಿಡು ಅಂತ ಕೇಳ್ಕೊಳ್ಳಿ ಅವರನ್ನು. ಮೊದಲು ಕೇಳಲಿಲ್ಲ ಅಂದರೆ ಮೊದಲು ಮೃದು ಯುದ್ಧ ಮಾಡಿ ಅಂತ ಹೇಳ್ತಾನೆ. ಘೋರ ಯುದ್ಧ ಅಲ್ಲ, ಮೃದುವಾಗಿ ಯುದ್ಧ ಮಾಡಿ. ಆಗಲೂ ಅವರು ಒಪ್ಪದೇ ಇದ್ದರೆ ನೀವು ನಿಮ್ಮ ಎಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ಬಂಧನದಿಂದ ಬಿಡುಗಡೆ ಮಾಡಿ ಹೊರಡಿ ಅಂತ ಹೇಳ್ತಾನೆ ಧರ್ಮರಾಜ. ಅಂದರೆ ಭೀಮ ಮತ್ತು ಅರ್ಜುನ ಇಬ್ಬರಿಗೂ, ಭೀಮಾರ್ಜುನ ನಕುಲ ಸಹದೇವರಿಗೆ ಹೇಳ್ತಾನೆ, ನಾನು ಬರುವಂತಿಲ್ಲ, ಯಾಕೆಂದರೆ ನಾನು ಈಗ ನಡೀತಾ ಇದೆ, ಯಾಗ ನಡೀತಾ ಇದೆ, ನಾನು ಎದ್ದು ಬರುವಂತಿಲ್ಲ, ನಾನು ಬರ್ತಿದ್ದೆ ಇಲ್ಲ ಅಂದರೆ ನಿಮ್ಮ ಜೊತೆಗೆ, ನೀವು ಹೋಗಿ ಅಂತ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಬಂಧನದಿಂದ ಬಿಡುಗಡೆ ಮಾಡಿಸಿಯೇ ಮಾಡ್ತೀವಿ ನಾವು ಅಂತ ಪ್ರತಿಜ್ಞೆ ಮಾಡ್ತಾನೆ. ಬಂಧನದಿಂದ ಬಿಡುಗಡೆ ಮಾಡ್ತೀವಿ, ಅವ್ರು ಯಾರಾದರೂ ಆಗಲಿ, ಗಂಧರ್ವರಾದರೂ ಆಗಲಿ, ಯಾರಾದರೂ ಆಗಲಿ, ನಾವು ಬಿಡಿಸಿಕೊಂಡೇ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾನೆ. 4 ಜನ ಹೊರಡುತ್ತಾರೆ. ಸೊ ಈಗ ಯುದ್ಧಕ್ಕೆ ಹೊರಟರು. ಈಗ ಯುದ್ಧದಲ್ಲಿ ಏನಾಗುತ್ತೆ ಅದನ್ನು ನಾವು ಗಮನಿಸಬೇಕಾಗಿದೆ. ಅಂದರೆ ಕೌರವರನ್ನ ರಕ್ಷಣೆ ಮಾಡೋದು ಅಂದರೆ ಎಲ್ಲಕ್ಕಿಂತ ದೊಡ್ಡ ಖುಷಿ ಶತ್ರುಗಳನ್ನ ಸದೆ ಬಡಿಯೋದ್ರಲ್ಲಿ ಅಂತ ಒಂದು ಸಾಮಾನ್ಯರು ಮಾತಾಡ್ತಾರೆ. ಆದರೆ ಧರ್ಮರಾಜನಂಥವ್ರು ಶತ್ರುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಎಲ್ಲಕ್ಕಿಂತ ದೊಡ್ಡ ಖುಷಿ ಅಂತ ಹೇಳೋದಿದೆಯಲ್ಲ, ಅದೇ ಅವ್ರನ್ನ ಬೇರೆ ಥರ, ಅದೇ ಅವನು ಬೇರೆ ಯಾಕೆ ಅನ್ನೋದನ್ನು ತೋರಿಸುತ್ತೆ ಅದು. ಸರ್, ಇಲ್ಲಿ ಒಂದು ನನಗನ್ಸಿದ್ದು, ಈಗ ನಾವು ನಮ್ಮ ಪುರಾಣಗಳಲ್ಲಿ, ಕಥೆಗಳಲ್ಲಿ ಈ ಥರ ಓದ್ತಿರ್ಬೇಕಾದ್ರೆ ಕಿನ್ನರ, ಕಿಂಪುರುಷ, ಏನು ಹೇಳಿ, ಗಂಧರ್ವ, ಈ ಥರದೆಲ್ಲ ಯಾರಿಂದಲೂ ನಂಗೆ ಸಾವು ಬರದೇ ಇರಲಿ ಅನ್ನೋ ವರಗಳನ್ನ ಕೇಳುವಂಥದ್ದು. ಮಹಿಷಾಸುರ ಕೂಡ ಆ ಥರದ ವರ ಕೇಳಿದ್ದು ನಾನು ಮೊನ್ನೆ ಕೂಡ ಸಿನಿಮಾ ನೋಡ್ತಾ ಇದ್ಬೇಕಾದ್ರೆ ಗೊತ್ತಾಯಿತು. ಈಗ ಈ ಎಲ್ಲ ಸಂತತಿಗಳು ಹೋಗಿ ಮನುಷ್ಯ ಮಾತ್ರ ಉಳ್ಕೊಂಡಿದ್ದಾನ ಹೇಗೆ? ಗಂಧರ್ವರಿಲ್ಲ, ಕಿನ್ನರರಿಲ್ಲ, ಕೆಂಪುರುಷರಿಲ್ಲ, ಎಲ್ಲರೂ ಎಕ್ಸ್ಟಿಂಕ್ಟ್, ಹೆಂಗೆ ಡೈನೋಸರ್ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆಯೋ ಹಾಗೆ ಇವರು ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದ್ದಾರೆ ಹೇಗೆ? ಇಲ್ಲ, ಕಲಿಯುಗದಲ್ಲಿ ಕಾಣಿಸೋದಿಲ್ಲ ಅಂತ ಇರೋದು ಅವರುಗಳು. ಹಿಂದೂ ಕಾಣಿಸ್ತಾ ಇರಲಿಲ್ಲ, ಬಹಳ ಏನು ಕಾಣಿಸ್ಕೊಳ್ತಾ ಇರಲಿಲ್ಲ ಅವರು. ನಮಗೆ ಬರುವ ಕಥೆಗಳು ಏನಿದೆ ಇದು ಸ್ವಲ್ಪ ವಿಶಿಷ್ಟವಾದವರ ಕಥೆಗಳಾಗ್ತಿತ್ತು, ಹಾಗಾಗಿ ಅವರು ಕಾಣಿಸ್ಕೊಳ್ತಾ ಇದ್ದರು. ಉಳಿದಂತೆ ಆ ಏನು ದಿವ್ಯ ಜೀವಿಗಳು ಅಂತ ಯಾರು ಕರೀತಾರೆ ಅವರು ಕಾಣಿಸ್ಕೊಳ್ಳೋದಿಲ್ಲ ಅಂತ. ಕಲಿಯುಗದಲ್ಲಿ ಅವರು ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ, ಅದು ಆ ಥರ ಆಲ್ರೆಡಿ ಬರೆದಿಟ್ಟಿದ್ದು. ಹೌದು, ಅದು ಹಾಗೆ ಇದೆ. ಕಲಿಯುಗದಲ್ಲಿ ಅವರು ಹಾಗೆಲ್ಲ ಕಾಣಿಸ್ಕೊಳ್ಳೋದಿಲ್ಲ, ಮನುಷ್ಯರ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಅಂದರೆ ನಮ್ಮ ಸಾಮರ್ಥ್ಯ ತುಂಬ ಕಡಿಮೆ ಆಗಿರುತ್ತೆ, ಅವರನ್ನು ನೋಡುವಷ್ಟು ಇರೋದಿಲ್ಲ ಅಂತ ಇರುವಂಥದ್ದು. ಆದರೆ ಸಾಧಕರುಗಳಿದಾರಲ್ಲ, ಯೋಗ ಸಾಧನೆಯನ್ನು ಮಾಡಿದವರು ಇಂಥದ್ದನ್ನು ಕಾಣ್ತಾರೆ ಅಂತ ಇದೆ. ಅಂತರಂಗದಲ್ಲಿ ಕಾಣ್ತಾರೆ ಅಂತ, ಒಳಗಡೆ ಕಾಣ್ತಾರೆ ಅಂತ, ಹೊರಗಡೆ ಅಂತಲ್ಲ, ಹೊರಗಡೆನೂ ಕಾಣಬಹುದು, ಅಂತರಂಗದಲ್ಲಿ ಕಾಣ್ತಾರೆ ಅಂತ. ಈಗಲೂ ಹಿಮಾಲಯವೋ ಇನ್ನೆಲ್ಲೋ, ಹಿಮಾಲಯವೇ ಆಗಬೇಕು ಅಂತಿಲ್ಲ, ಎಲ್ಲಿ ಬೇಕಿದ್ರೂ ಆ ಥರ ಸಾಧನೆಗಳನ್ನು ಮಾಡಿಕೊಂಡವರಿಗೆ ಅಂತಹ ದರ್ಶನಗಳ ಆಗ್ಬೋದು, ಅಂಥ ವ್ಯಕ್ತಿತ್ವಗಳ ದರ್ಶನಗಳ ಆಗಬಹುದು ಅನ್ನೋದು ಇದೆ. ಹಾಗೆ ನೋಡಿದ್ದೀವಿ ಅಂತ ಹೇಳುವ ಸಾಧಕರುಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಎಷ್ಟೋ ಜನರ ಕಥೆಗಳಲ್ಲಿ ಅದು ಬರುತ್ತೆ. ಈ ಗಂಧರ್ವರದ್ದು ಏನಾದರೂ ವಿಶೇಷತೆ ಇದೆಯಾ? ಅಂದರೆ ಈ ಬೇರೆ ಬೇರೆ ಈಗ ಕಿನ್ನರ, ಕೆಂಪುರುಷ, ಆ ಥರ ರಾಕ್ಷಸರು, ಗಂಧರ್ವರು ಅವರು ದೇವಲೋಕದ ವಾಸಿಗಳು. ಕಿನ್ನರರು, ಕಿಂಪುರುಷರು ಎಲ್ಲ ಅವರು ದೇವಲೋಕದಲ್ಲೇ ಅಲ್ಲ, ಭೂಮಿಯಲ್ಲೂ ಇರ್ತಾರೆ ಅವರು. ಇವರು ಅಲ್ಲೇ ಇರೋರು, ಯಕ್ಷರು ಕೆಳಗಿರ್ತಾರೆ. ಗಂಧರ್ವರು ದೇವಲೋಕದಲ್ಲೇ ಇರೋರು, ಅವರು ದೇವತೆಗಳಿಗೆ ಭಾಳ ಹತ್ತಿರದವರು. ಮತ್ತು ಕಲೆ ಅವರ ಮುಖ್ಯ ವಿಷಯ. ಸಂಗೀತ ಮತ್ತು ನೃತ್ಯ. ಗಂಧರ್ವರು ಮತ್ತು ಅಪ್ಸರಿಯರು ಅದು ಒಂದೇ ಗುಂಪಿಗೆ ಸೇರಿದಾಗ ಸೇರತ್ತೆ ಅದು.
ಅವರು ನೃತ್ಯ ಸಂಗೀತ ಈ ಥರದ್ದನ್ನು ಮಾಡ್ಕೊಂಡಿರೋರು, ವಾದ್ಯ ಇವುಗಳು ಅವರ ವಿಶೇಷವಾದದ್ದು. ನೋಡಿ ಈಗಲೂ ಕೂಡ ನಾವು ಒಳ್ಳೆ ಗಾಯಕರಿಗೆ ಗಾನ ಗಂಧರ್ವ, ಹೌದೌದು, ರಾಜ್ಕುಮಾರ್ ಅವ್ರ ಗಾನ ಗಂಧರ್ವ ಅಂತ ಹೇಳ್ತಾರೆ. ಅದು ಗಾಂಧರ್ವ ವಿದ್ಯೆ ಅಂತಲೇ ಕರೀತಾರೆ ಅವುಗಳನ್ನು. ಈ ಕಲೆಗಳೆಲ್ಲ ಏನಿದೆ ಅವೆಲ್ಲವನ್ನು ಗಾಂಧರ್ವ ವಿದ್ಯೆ ಅಂತಲೇ ಕರೀತಾರೆ. ಗಾಂಧರ್ವ ವಿವಾಹಕ್ಕೂ ಏನಾದರೂ ಲಿಂಕ್ ಇದೆಯಾ? ಇಲ್ಲ. ಹಾಗಾಗಿ ಅವ್ರದ್ದು ಹೆಚ್ಚಾಗಿ ಅವ್ರದ್ದು ವಿಷಯ ಏನು ಅಂದರೆ ಕಲೆ ಬಹಳ ಮುಖ್ಯವಾದದ್ದು ಅವರಲ್ಲಿ. ದೇವಲೋಕದಲ್ಲಿ ಅವರ ಕೆಲಸ ಅದೇನೆ, ಕಲಾವಿದರಾಗಿ ಅವರು ಕಾಣಿಸ್ಕೊಳ್ಳೋದು ಅವರ ಇದರಲ್ಲಿ. ಈಗ ಅವರು ದೇವತೆಗಳ ಜೊತೆಗೆ ಯುದ್ಧಕ್ಕೆ ಎಲ್ಲ ಹೋಗೋದು ಎಲ್ಲ ಇರುತ್ತೆ ಸೈನ್ಯದಲ್ಲಿ, ಆದರೆ ಹೆಚ್ಚಾಗಿ ಅವರು ಹಾಗಿರೋದು. ಮತ್ತು ಹೆಚ್ಚು ವಿಹಾರ ಭೋಗಿಗಳಾಗಿರೋರು ಅವರು. ಓಕೆ, ಅದೇ ಹೀಗೆಲ್ಲೋ ಸುತ್ತೋದು, ಇನ್ನೊಂದು ಮಾಡೋದು, ಸಂತೋಷವಾಗಿರೋದು ಅಷ್ಟೇನೆ ಅವರ. ಓಕೆ, ಸೊ ಈಗ ಗಂಧರ್ವರು ಭೂಮಿಗೆ ಬಂದು ಅಂದರೆ ನೋಡಿ, ಕೌರವರು ಮತ್ತು ಕೌರವರ ಸೈನಿಕರು ಕೂಡ ಈ ಕಲಿಯುಗದಲ್ಲಿ ನಾವು ಏನಿದ್ದೀವಿ ನಮ್ಗಿಂತ ಪುಣ್ಯಜೀವಿಗಳಂತ ಅರ್ಥ. ಯಾಕಂದ್ರೆ ಅವ್ರ ಕಣ್ಣಿಗೆ ಕಾಣ್ತಿದ್ರು, ನಮಗೆ ಕಣ್ಣಿಗೆ ಕಾಣಲ್ಲ. ಅವರು ಕಾಣೋದೇನು, ಇವರು ಅವ್ರನ್ನ ಕೊಂದು ಹಾಕಿದಾರಲ್ಲ. ಕೊಂದು ಹಾಕಿದ್ದಾರೆ ಅಲ್ವಾ? ಆದರೂ ಇವ್ರನ್ನ ಅಂದರೆ ಕೌರವರು ಅವ್ರನ್ನ ಕೊಂದು ಹಾಕಿದ್ರು, ಅವರಲ್ಲೂ ಸಾಕಷ್ಟು ಸಾವು ನೋವಾಗಿದೆ. ಈಗ ಏನಾಗುತ್ತೆ ಅಂದರೆ ಗಂಧರ್ವರನ್ನ ಪಾಂಡವರು ಹೇಗೆ ಸದೆ ಬಡಿತಾರೆ, ಮತ್ತು ಇದು ಟೋಟಲ್ ಈ ಥರ ಪ್ರಕರಣ ಅಂದರೆ ಈಗ ಶತ್ರುವಿನಿಂದ ರಕ್ಷಣೆಗೊಳಗಾದಾಗ ಕೌರವ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಅದನ್ನೆಲ್ಲ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಸರ್, ತುಂಬ ಧನ್ಯವಾದ ನಿಮಗೆ ಈ ವಿಚಾರ ಶೇರ್ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನೋಡ್ತಾ ಇರಿ ಗೌರಿ ಶಕಿ ಸ್ಟುಡಿಯೋ ಮತ್ತು ಮಹಾಭಾರತ ರಹಸ್ಯಗಳನ್ನ ಖಂಡಿತ ನೋಡಿ, ಮತ್ತು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ಅನುಮಾನಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾನೆ. ನಮಸ್ಕಾರ, ಥ್ಯಾಂಕ್ ಯು.